ಹಾಯ್ ಹಲೋ ನಮಸ್ತೆ. ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಮಗ ಮೊಬೈಲ್ ಬೇಕು ಅಂತ ಇದ್ದಾನೆ. ಯಾಕೆಂದರೆ ಫಸ್ಟು ಸಿಂಗಲ್ ಲೈನ್ ಬಂದಿತ್ತು, ಈಗ ಮೊನ್ನೆಯಿಂದ ಡಬಲ್ ಲೈನ್ ಬಂದುಬಿಟ್ಟಿದೆ. ಅದರಿಂದಾಗಿ ಅವ್ನು ಮೊಬೈಲ್ ತೊಗೊಳ್ಬೇಕಂತ ಆಗ್ತಾಯಿಲ್ಲ. ಇದರಲ್ಲಿ ನೋಡೋಕ್ಕೆ ನನಗೆ ಬೇಕೇ ಬೇಕು ಮೊಬೈಲು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಮೊಬೈಲ್ ತೊಗೊಳಕ್ಕೆ ಅಂತ ಹೋಗ್ತಾಯಿದ್ವಿ. ಎಲ್ಲೋಗ್ತೀವಿ ಅಂತ ಆನ್ ದ ವೇ. ಅವ್ನು ಟ್ರೈ ಮಾಡ್ದ, ಅವ್ನ ಅಕೌಂಟಲ್ಲಿ ಆಗಲಿಲ್ಲ. ಅವ್ನು ಯಾಕಂದ್ರೆ ಬೈಕ್ ಲೋನ್ ತಗೋಬಿಟ್ಟು ಎಲ್ಲ ಇದು ಮಾಡ್ಕೊಬಿಟ್ಟಾನೆ, ಕೊಡಲ್ಲ ಅಂತ ಇದ್ದಾರೆ. ಬೈಕ್ ಲೋನ್ ತಗೊಂಡಿದ್ದಾನಲ್ಲ, ಅದಕ್ಕೆ ನಮ್ಮ ಅಮ್ಮನೇ ಗತಿ ಅಂತ ಬಂದಿರೋದು. ಬಂದು ಮೊಬೈಲ್ ತಗೊಳಕ್ಕೆ ಅಂತ ಬಂದಿದ್ದೀವಿ. ಒಂಥರ ನಮಗೆ ತವ್ರ ಮನೆ ಆಗ್ಬಿಟ್ಟೈತೆ. ಎಲ್ಲ ನನ್ನ ವಾಷಿಂಗ್ ಮಿಷಿನೇ ಆಗಲಿ, ಫ್ರಿಜ್ಜೇ ಆಗಲಿ, ಅಕ್ಕನ ವಾಷಿಂಗ್ ಮಿಷಿನೇ ಆಗಲಿ, ಮತ್ತು ಅಮ್ಮನ ವಾಷಿಂಗ್ ಮಿಷಿನು, ಮತ್ತು ಇನ್ನೂ ಮೊಬೈಲ್ಸು ಲೆಕ್ಕಗಟ್ಟಲೆ ಇಲ್ಲ ಮೊಬೈಲ್ಸು. ಅಷ್ಟು ಮೊಬೈಲ್ಸ್ನ ಇಲ್ಲೇ ನಾವು ಪರ್ಚೇಸ್ ಮಾಡಿರೋದು. ಯಾಕೋ ಮನಸ್ಸು ಬದಲಾಯಿಸ್ಬಿಟ್ಟ ಅಲ್ಲಿ ತೊಗೊಳಕ್ಕೆ. ಯಾಕೆಂದರೆ ಅವನು ಬೈಕ್ EMI ಕಟ್ಟಬೇಕು, ಮತ್ತು ಮನೆಗೆ ದುಡ್ಡು ಕೊಡಬೇಕು, ಮತ್ತು ಇಲ್ಲೂ ಅಂದಾಗ ಅವನಿಗೆ ಭಾರಿ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಮನಸ್ಸು ಬದಲಾಯಿಸ್ದ. ಈಗ ಬೇರೆ ಕಡೆ ಬಂದಿದ್ದೀವಿ, ನೋಡ್ತಾ ಇದ್ದೀವಿ. ಬಂತು ಅಂಗಡಿ. ಮೋಟ್ರೋಲಾ ಎಡ್ಜ್ 15 ಫ್ಯೂಸರ್. ಆನ್ ಮಾಡು, ನೀನೇ ಮಾಡು. ಹಲೋ ಮೋಟೋ. ಸರಿ ಪಪ್ಪು, ಏನು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಳಕ್ಕೆ ಬಂದಿದ್ಯಾ? ಯಾವ ಥರ ಹಾಕಿಸ್ಕೊತಾ ಇದೆಯಾ ಹೇಳು. ಅಂದರೆ ಇದು ಡಿಸ್ಪ್ಲೇ ಕರಡಿ ಇರೋದು, ಬೆಂಡಿ ಡಿಸ್ಪ್ಲೇಗ UV ಗ್ಲಾಸ್ ಎಲ್ಲ ಹಾಕ್ಸ್ಕೋಬಾರ್ದು. ಏನಿದ್ರು ಸ್ಕ್ರೀನ್ ಪ್ರಾಡಕ್ಟ್ ಥರ ಹಾಕ್ಸ್ಕೋಬೇಕು. ಅದು ನಾರ್ಮಲ್ ಮ್ಯಾಟ್ ಫಿನಿಶ್ ಬರುತ್ತೆ. ಇವಾಗ ನನ್ನ ಫೋನ್ OnePlus 11 ಈ ಥರ ಬರುತ್ತೆ, ಅಂಥವು ಹಾಕ್ಸ್ಕೋಬೇಕು. ಎಲ್ಲ ಹೇಗಿದೆ ತೋರಿಸು. ಓಕೆ, ಅದು ಆಫ್ ಮಾಡು, ಸ್ಕ್ರೀನ್ ಆಫ್ ಮಾಡು. ಏನೋ ಓಕೆ, ಹಾಂ ಹೇಳು. ಹಂಗೆ ಹಾಕ್ಸ್ಕೋಬೇಕು. ಅದು UV ಟೆಂಪರ್ ಗ್ಲಾಸ್ ಹಾಕ್ಸಿದ್ರೆ ಏನಾಗುತ್ತೆ ಅಂದರೆ ವಾರಂಟಿ ಕೊಡಲ್ಲ. MI ಅವ್ರು ಹೇಳ್ಬಿಟ್ಟಾರೆ ವಾರಂಟಿ ಕೊಡಲ್ಲ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ಡೇಂಜರ್ UV. ಇನ್ನೊಂದು 6 ಮಂತ್ಸ್ಗೆಲ್ಲ ಒಂಥರ ಅಂಟ್ಕೊಬಿಡುತ್ತೆ, ಅದು ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಓಕೆ. ಸೊ ಯಾರು ಈ ಥರ ಥರ್ಡ್ ಡಿಸ್ಪ್ಲೇ ತಗೊಂಡವರು ಟೆಂಪರ್ ಗ್ಲಾಸ್ UV ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು ಹೋಗ್ಬೋದು. ಏನಿದ್ರು ಸ್ಕ್ರೀನ್ ಪ್ರೊಟೆಕ್ಟರ್ ಮ್ಯಾಟ್ ಫಿನಿಶ್ ಅಂತ ಬರುತ್ತೆ, ಅದನ್ನ ಹಾಕ್ಸ್ಕೊಂಡು ಇನ್ನೊಂದು ಕ್ಲಿಯರ್ ಬರುತ್ತೆ ಅಂತ ಹಾಕ್ಸ್ಕೊಳ್ಳಿ. ಪೋಸ್ಟ್ ಮಾತ್ರ ಒಳ್ಳೆ ಇದು ಹಾಕ್ಸ್ಕೊಳ್ಳಿ ಮಾತ್ರ. ನನ್ನ ಚಿಕ್ಕ ಮಗ ಅಂತೂ ಮೊಬೈಲಲ್ಲಿ ಯಾವ ಥರ ಮೊಬೈಲ್ ತೊಗೊಬೇಕು ಅಂದ್ಬಿಟ್ಟು ಎಲ್ಲ ಗೈಡ್ ಕೊಡೋದು ನಮ್ಗೆ ಇವನೇ. ಮತ್ತು ನೋಡಿ ಹಿಂಗೆ ಸ್ಕ್ರೀನ್ ಗಾರ್ಡ್ಗೆ ಈ ಥರ ಹೊಸದು ತಿಳ್ಕೊಂಡಿರೋದು ಹೇಳ್ತಾ ಇದ್ದಾನೆ. ಮಾತ್ರ ತುಂಬ ಚೆನ್ನಾಗಿದೆ. ನಂಗೆ ಕಲರ್ ಅಂತೂ ತುಂಬ ಇಷ್ಟ ಆಯಿತು. ಹೊಡಿತೀನಿ ಅಷ್ಟೇ. ಐಫೋನ್ ತೊಗೊತಾನಂತೆ, ಸೇಲ್ ಮಾಡ್ತಾನಂತೆ ಅವ್ನ ಮೊಬೈಲ್ನ. ಇನ್ನು ಅಂತೂ ಇಂತೂ ಮನೆಗೆ ಮೊಬೈಲ್ನ ಕರ್ಕೊಂಡು ಬಂದು ಇವಂದಲ್ಲ, ನನ್ನ ಚಿಕ್ಕ ಮಗಂದು. ಇದು ಮೊಬೈಲ್ ಬಗ್ಗೆ ಹೌದು, ಚಿಕ್ಕ ಮಗಂದಲ್ಲ ದೊಡ್ಡ ಮಗಂದು. ಮಾತಿದ್ರೆ ಚಿಕ್ಕ ಮಗ ಅಂದು ಒಂದೊಂದ್ಸಲ ಅಂತಾನೆ, ನಿಮಗೆ ಚಿಕ್ಕ ಮಗನ ಕಂಡ್ರೆ ಪ್ರೀತಿ ಜಾಸ್ತಿ, ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ ಹೇಳ್ತಾನೆ ಅವನು, ನನ್ನ ದೊಡ್ಡ ಮಗ. ತಗೊಳಮ್ಮ ಪಪ್ಪು, ಮೊಬೈಲ್ ಬಗ್ಗೆ ಒಂಚೂರು ಮಾಹಿತಿ ಕೊಡಪ್ಪ. ಮೊಬೈಲ್ ಬಗ್ಗೆ ಮಾಹಿತಿ ಕೊಡೋ. ಏನು ಮೊಬೈಲು ಇದು, ಎಂಥದ್ದು, ಎಷ್ಟಾಯ್ತು, ಏನಾಯ್ತು ಹೇಳು. ಇದು ಮೋಟ್ರೋಲಾ, ಜೋರಗಳು ತಿಂತಾ ಇದೀನಿ. ಸರಿ ಹೇಳು. ಮೋಟ್ರೋಲಾ ಎಡ್ಜ್ 15 ಫ್ಯೂಸನು. ಇದು ನಾನು ಅಂದ್ಕೊಂಡೆ ಆನ್ಲೈನಲ್ಲಿ ಸಿಗಲ್ಲ ಅಂದ್ಕೊಂಡೆ, ಆಫ್ಲೈನಲ್ಲಿ ಸಿಗಲ್ಲ ಅಂದ್ಕೊಂಡೆ, ಬಟ್ ಸಿಕ್ತು. ಅದು ಬೆಸ್ಟು. 25,000ಕ್ಕೆ ಬೇರೆ ಬ್ರ್ಯಾಂಡ್ ಕಂಪೇರ್ ಮಾಡಿಕೊಂಡ್ರೆ. ಬೇರೆದೆಲ್ಲ ಒಂಥರ 30 ಹೇಳ್ತಾರೆ, ಬಟ್ ರೇಟ್ ಮಾತ್ರ ಹಿಂಗೆ ಇರುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಎಲ್ಲನೂ ಮೊಬೈಲು ಅಂತೀನಿ, ಶರ್ಟ್ ಅದೇ ಬರ್ತಾ ಇದೆ ಬಾಯಿಗೆ. ಎಲ್ಲನೂ EMI ಅಂತ ಕಟ್ಟೋದ್ರಲ್ಲೇ ಆಯಿತು ನನಗೆ. ನಾನು ಅನ್ಕೊತೀನಿ, ಅಪ್ಪ ಇನ್ನು EMI ಸವಾಸ ಬೇಡ, ನಾನು ನಿಲ್ಲಿಸೋಣ ಅಂತ ಅನ್ಕೊತೀನಿ. ಆದರೆ EMI ನನ್ನ ಬಿಡಲ್ಲ. ಈಗ ತಾನೇ ಮೊನ್ನೆ 2 ತಿಂಗಳ ಹಿಂದೆ ಎಲ್ಲ EMI ಕ್ಲಿಯರ್ ಆಯಿತು. ಇದ್ರದ್ದು ಯಾವುದ್ರದ್ದು
ಮೊಬೈಲ್ದಲ್ವೇನೋ, ನಿನ್ನ ಮೊಬೈಲ್ದಲ್ವಾ? ಇವನ್ ಮೊಬೈಲ್ದು ತೊಗೊಂಡಿದ್ದು 40,000. ಇವೊಂದು ಮೊಬೈಲು ತೋರಿಸು, ನಿನ್ನ ಮೊಬೈಲು. ಇವನ್ ಮೊಬೈಲು ಏನು, ನಿನ್ನ ಮೊಬೈಲ್ ಹೆಸರು OnePlus 11 ಅಂತೆ. ಇದು 40,000 ಇವನು ಕೊಡಿಸಿದ್ದಾಯ್ತು. ಎರಡು ತಗೊಂಡಿದ್ದು ಹೌದಂತೆ. ಯಾರು ಅದು ನಿಜಾನೇ. ಜನ ತಪ್ಪು ತಿಳ್ಕೊಬಿಡ್ತಾರ, ಇನ್ನ ಮಕ್ಳು ಅಮ್ಮನ ದುಡ್ಡಲ್ಲಿ ತಿಂತವ್ರೆ ಅಂತ. ಅಯ್ಯೋ, ಈ ಅಮ್ಮನ ದುಡ್ಡಲ್ಲಿ ತಿಂತಾರೆ ಅಂತ. ಹಂಗೆ ಇವನ್ ಮೊಬೈಲ್ ಲೋನು ಕ್ಲಿಯರ್ ಆಯ್ತು. 2 months ಏಜು ಆಗಿಲ್ಲ, ಅದಕ್ಕೆ ನಂಗೆ ಲೋನ್ ಕೊಟ್ಟಿಲ್ಲ. ಅದಕ್ಕೆ ನಮ್ಮ ಮೊಬೈಲ್ ಫೋನ್ ನಾವು ಅಕೌಂಟಲ್ಲಿ ತೊಗೊಂಡಿದ್ವಿ. ಅದಕ್ಕೆ 2 ತಿಂಗಳಾಯ್ತು ಲೋನ್ ಕ್ಲಿಯರ್ ಆಗಿ. ಅಪ್ಪ ಇನ್ನು ಮುಂದೆ ಟೆನ್ಷನ್ ಇಲ್ದೇನೆ ಆರಾಮಾಗಿರ್ಬೋದಪ್ಪ, ಸಾಕಪ್ಪ ಲೋನ್ ಸವಸ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ. ಆದರೆ ಲೋನು ನನ್ನ ಬಿಡಲ್ಲ. KGF ಅಲ್ಲಿ ಏನೋ ಒಂದು ಡೈಲಾಗ್ ಬರುತ್ತೆ. ಡೈಲಾಗ್ ಹೇಳು ಮಗನೆ. ಅದೇನೋ KGF ಅಲ್ಲಿ ಏನೋ ಏನು ಸೈಲೆನ್ಸ್ ವೈಲೆನ್ಸ್ ಹೇಳು. ಗೊತ್ತಿರುತ್ತೆ ಅವ್ರಿಗೆ. ಹೇಳು ಅದು ಹೆಂಗೆ ವೈಲೆನ್ಸ್? ಅದು ನಿನ್ನ ಫೇವ್ರೇಟ್ ಅಲ್ವಾ? ಯಶ್ ಅಂದ್ರೆ ತುಂಬ ಇಷ್ಟ. ಯಶ್ ಫ್ಯಾನ್ ಇವನು ಆ್ಯಕ್ಚುಲಿ. ಏನೋ ವೈಲೆನ್ಸ್ ಹೇಳು ಅದು. ವೈಲೆನ್ಸ್ ಐ ಡೋಂಟ್ ಲೈಕ್ ಇಟ್. I avoid. But violence likes me. ಅಂತ I can't avoid. ಓಹೋ, ಆ ರೀತಿ. ಹಂಗೆ ಮೊಬೈಲ್ ಇದು ನನಗೆ ಕುಟ್ಟಾಕ್ಬಿಡ್ಬೇಕು ಅನ್ಸುತ್ತೆ. EMI ಬೇಡ, ಲೋನು ಬೇಡ, ಏನಾಯ್ತಪ್ಪ ಲೋನ್ ಸಮಸ್ಯೆನೇ ಬೇಡಪ್ಪ ಅಂದ್ಕೊತೀನಿ. ಆದರೆ ಲೋನ್ ನನ್ನ ಬಿಡಲ್ಲ. ನಾನು ಏನು ಮಾಡಲಿ? ಅಯ್ಯೋ ಶಿವನೇ ಮಾದಪ್ಪ, ನೀನೇ ನನ್ನ ಕಾಪಾಡಬೇಕಪ್ಪ. ಮೊಬೈಲ್ದು ಇಷ್ಟನಾ ಮಾಹಿತಿ? ಬೇಕಂದ್ರೆ ಲೋನ್ ಮೇಲೆ ಮೊಬೈಲ್ ಮಾಹಿತಿ ಬೇಕಂದ್ರೆ ಟೆಕ್ ಇನ್ ಕನ್ನಡ ಚಾನಲ್ ಹೋಗ್ಬಿಟ್ಟು ಆ ಮೊಬೈಲ್ ಹೆಸರು ಹಾಕ್ರಿ, ಅವರೇ ಹೇಳ್ತಾರೆ. ನಾವೆಲ್ಲ ಏನು ನೋಡಿ ನಾವು ತಗೊಳ್ಳೋದು. ಹೌದಾ? ಸರಿ ಓಕೆಪ್ಪ, ಇವ್ನು ಹೇಳ್ದಂಗೆ ಮಾಡಿ. ಆಮೇಲೆ ಡೌನ್ ಪೇಮೆಂಟ್ ಎಷ್ಟು ಮಗನೆ? ಡೌನ್ ಪೇಮೆಂಟ್ ಅಲ್ಲ, ಝೀರೋ ಡೌನ್ ಪೇಮೆಂಟ್. DB ಚಾರ್ಜ್ 1,350 ರೂಪಾಯಿ ಕಟ್ಟಿ ಅಣ್ಣ ತಿಂಗಳ 3,450 ರೂಪಾಯಿ ಕಟ್ಟಬೇಕು. ಹಂಗಾರೆ ಡೌನ್ ಪೇಮೆಂಟ್ ಇಲ್ವಾ? ಓಕೆ ಗಿಫ್ಟ್ ಕೊಟ್ಟವ್ರೆ. ಅದು ನನ್ನ ಇದರಲ್ಲಿ. ಅದಕ್ಕೆ 0 ಪೇಮೆಂಟ್. ಅಂದರೆ ನಾನು ಅಷ್ಟು ಲೋನ್ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಮತ್ತು ಸಿನ್ಸಿಯರು, ಪ್ರಾಮಾಣಿಕವಾಗಿ ಕಟ್ತೀನಿ ನಾನು. ಅದರಿಂದಾಗಿ ನನಗೆ ಗಿಫ್ಟು ಅಂತ ಇದು ಕೊಟ್ಟಿದ್ದಾರೆ. ನನಗೆ ಯಾಕೋ ಇದು ಒರಿಜಿನಲ್ ಅಂತಾನೆ ಕೈಯೆಲ್ಲ ನಡಕ್ತಾ ಬಿದ್ದೈತೆ ನನಗಂತೂ. ಒರಿಜಿನಲ್ ಅಂತ ಒಂಥರ ನೋಡಿ ಗಿಫ್ಟ್ ಕೊಟ್ಟಿದ್ದಾರೆ. OnePlus ಅಂದ್ರೆ ಮಸ್ತಾಗಿ ಒಂಥರ ಪ್ರೀಮಿಯಂ ಆಗಿ ಕೊಡ್ಬೇಕು. ನೋಡಿದ್ರೆ ಇದು ಯಾವುದೋ ಡಬ್ಬ ಕವರು ಮೆಜೆಸ್ಟಿಕ್ ಅಲ್ಲಿ ಮಾಡ್ತಾರಲ್ಲ, ಹೌದಾ? ಇದು ಚೆಕ್ ಮಾಡೋ ಕ್ವಾಲಿಟಿ ಬರುತ್ತಾ ಅಂತ. ಹಂಗೆ ಏನೋ ಹೇಳ್ತಾ ಇದ್ದೆ. ಆ ರೀತಿ ಮೊಬೈಲ್ದು ಕತೆ ಇಷ್ಟ ಆಯಿತು. ಮೊಬೈಲ್ ಲೋನು ನನ್ನ ಬಿಡಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಆದರೆ ಇದ್ರ ಮೇಲೆ ಬಂದಿದ್ದೆ. ಮತ್ತು ಕಟ್ಟಾಗೋದು ನನ್ನ ಇದರಲ್ಲ, ನನ್ನ ಬ್ಯಾಂಕಲ್ಲ ಮಗನೇ. ನನ್ನ ಬ್ಯಾಂಕಲ್ಲಿ ಲೋನ್ ಕಟ್ಟಾಗೋದು ಕೊಟ್ಬಿಡ್ತಾನೆ ನನ್ನ ದೊಡ್ಡ ಮಗ. ತುಂಬ ಅವನು ಸಿನ್ಸಿಯರ್. ನಾನು ಹೆಂಗೆ ಲೋನು ಕ್ಲಿಯರ್ ಮಾಡೋದ್ರಲ್ಲಿ ನಾನೆಷ್ಟು ಸಿನ್ಸಿಯರು, ಪ್ರಾಮಾಣಿಕತೆ ಇದೆಯೋ ಅವನು ಅಷ್ಟೇ. ನನಗೆ ಮನೆ ಖರ್ಚು ಕೊಡೋದ್ರಲ್ಲಿ, ಮನೆಗೆ ಸ್ಯಾಲ್ರಿ ಕೊಡೋದ್ರಲ್ಲಿ ಅವನು ಬೈಕ್ EMI ಐತೆ, ಮೊಬೈಲ್ EMI ಐತೆ, ಇದೆಲ್ಲ ಪ್ರಾಮಾಣಿಕವಾಗಿ ಕಟ್ತಾನೆ ಅವನು. ಅವನ ಮೇಲೆ ಭಾರಿ ನನಗೆ ನಂಬಿಕೆ. ಆದ್ದರಿಂದಾಗಿ ಇವತ್ತಿನ ಈ ಲಾಗ್ನ ಇವತ್ತಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಾನು ಯೂಟ್ಯೂಬ್ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಕೊಡಿ, ಶೇರ್. ಬರಲ್ಲ ಯೂಟ್ಯೂಬ್ ಮಾಡ್ತೀನಿ ನೋಡಿ ಹೆಂಗಂತ ಇದ್ದಾನೆ. ಸಬ್ಸ್ಕ್ರೈಬ್ ಆಗ್ರಿ. ನೋಡಿ ನಂಗೆ ಬಾಯಿ ನೋವು ಬಂದ್ಬಿಟ್ಟಿದೆ, ನಾನೇನು ಮಾಡೋಕ್ಕಾಗಲ್ಲ. ಹುಡುಗ ಹೇಳ್ತಾನೆ ಸಬರಗಾಯ್ಬೋ ಯಾರು ಲೈಕ್ ಕೊಡ್ಬೇಡ್ರಿ, ರಿಪೋರ್ಟ್ ಮಾಡಿ ಚಾನಲ್ ಹೋಗ್ಬಿಡ್ಬೇಕು. ನೋಡಿ ಹೆಂಗ್ ಹೇಳ್ತಾನೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಕೆಲಸ ಮಾಡಿ. ಗಾಯ್ಸ್ ಅಂತ ಏನು ಹುಡುಗರು ನೋಡ್ತಾರ ಗಾಯ್ಸ್ ಅನ್ನಕ್ಕೆ? ಗಾಯ್ಸ್ ಅಂದಿಲ್ಲ ಕಣೋ ನಾನು ಹೇಳ್ತೇನೆ. ನಾನು ನಿನ್ ಕ್ಯಾಟಗರಿ ಹುಡುಗ ಏನು ಹೆಂಗ್ಸ್ರು, ಹುಡುಗಿರು ನೋಡೋದು. ಅಂಕಲ್ ತೀರಿಲ್ಲ, ಹುಡುಗಿರು ಯಾರು ಗಾಯ್ಸ್ ಅಲ್ಲ, ಅಂಕಲ್
ಆಂಟಿ ಈ ಅಮ್ಮನ್ನ- ಅಂಕಲ್ ಯಾರು ನೋಡಲ್ಲ ಬಿಡು. ಈ ಅಮ್ಮನ್ನ- ಆಂಟಿ ನನ್ನ ಮಕ್ಕಳು ಈ ಆಂಟಿನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. likes ಓಕೆನಾ? ಮಾಡಿ. ಓಕೆ, ಥ್ಯಾಂಕ್ ಯು. ಇವನು ಇನ್ನೂ ಮಾತಾಡ್ತಾನೆ ಇರ್ತಾನೆ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ನಾನೇ ನಿಮಗೆ ಟೇಕ್ ಕೇರ್ ಹೇಳ್ತಾ ಇದ್ದೀನಿ.